ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ರಜಾ ಮುಗಿಸ್ಕೊಂಡು ನಿಫ್ಟಿನಲ್ಲಿ ಎಂಥ ಎಕ್ಸ್ಪೈರಿ ಇವತ್ತು ಗೊಂದಲಗಳ ಗೋಳು ಅಂತ ಕೊಟ್ಟಿದ್ದೀನಿ. ಕಾರಣ ಏನು ಅಂತಂದರೆ ಮಾರ್ಕೆಟು ಧೂಳು ಹಿಡಿಸ್ಕೊಂಡು ಮೇಲ್ಗಡೆ ಹೋಗಿದೆ. ಇವಾಗ ಮತ್ತೆ ಆಲ್ ಟೈಮ್ ಹೈನ ಮಾಡಿದೆ. ತುಂಬ ಟ್ರಿಕ್ಕಿಯಾಗಿತ್ತು ಮಾರ್ಕೆಟು. ಯಾವ ರೀತಿಯಾಗಿತ್ತು ಏನು ಕತೆ ಅಂತ ಮಾತಾಡ್ತಾ ಹೋಗೋಣ. ಜೊತೆಗೆ ಇವತ್ತಿನ ಟಾಪ್ ಸೆಕ್ಟರ್ ಆಫ್ ದ ಡೇ ಅಂದರೆ ಅದು ಖಂಡಿತವಾಗ್ಲೂ ಐ ಟಿ ಸೆಕ್ಟ್ರು ಮತ್ತು FMCG ಸೆಕ್ಟ್ರು ಎರಡೂ ಕೂಡ ತುಂಬ ಪಾಸಿಟಿವ್ ಆಗಿತ್ತು. 3.28% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ TCS ಅದ್ರ ಜೊತೆಗೆ ಸಮವಾಗಿತ್ತು ಯಾವುದು ಇಟ್ಕೊಂಡಿದ್ದಾರೆ. LTI ಮೈಂಟ್ರಿ ಅವ್ರದ್ದು ರಿಸಲ್ಟ್ ಕೂಡ ಬಂದಿತ್ತು, ಅವ್ರದ್ದು ಚೆನ್ನಾಗಿ ಬಂದಿದ್ದು ರಿಸಲ್ಟು. ಸೊ ಮೈಂಟ್ರಿನೂ 3.28%, TCS 3.28% ಇವತ್ತು ಟಾಪ್ ಗೇನರ್ಸ್ಗಳಾಗಿದೆ. ಅದೇ ರೀತಿಯಾಗಿ ಇವತ್ತು ಟಾಪ್ ಲೂಸರ್ ಅಂತ ನಾವು ನೋಡೋದಾದರೆ ಏಷ್ಯನ್ ಪೇಂಟ್ಸ್ ಅಂತ ಕಾಣಿಸುತ್ತೆ. ನಿನ್ನೆ ರಿಸಲ್ಟ್ ಬಂತು, ವೀಕಾಗಿ ಬಂದಿದೆ. ಇಯರ್ ಆನ್ ಇಯರ್, ಕ್ವಾರ್ಟರ್ ರಿಸಲ್ಟ್ಸು ಕಮ್ಮಿ ಬಂದಿದೆ. ಸೊ ಹೌದಾ, ರಿಸಲ್ಟು ಕಮ್ಮಿ ಬಂದಿದೆಯಲ್ಲ, ಏನು ಮಾಡೋದು ಅನ್ನೋದ್ರ ಬಗ್ಗೆ ಮಾತಾಡ್ತೋಗೋಣ. 1.44% ಕರೆಕ್ಷನ್ ಬಂದಿದೆ. ಅದಕ್ಕಿಂತ ಕಮ್ಮಿ ಇವತ್ತು ಕೋಲ್ ಇಂಡಿಯಾ 1.46% ಬಂದಿರೋದ್ರ ಮೂಲಕ ಕೋಲ್ ಇಂಡಿಯಾ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಸೊ ಮೊದಲನೇದಾಗಿ ನಿಫ್ಟಿನಲ್ಲಿ ಮಾತಾಡ್ತಾ ಹೋಗೋಣ. ನೋಡಿ, ಈ ರೀತಿ ಓಪನಿಂಗ್ ಆದರೆ ಇಂಥ ದಿನದ ಬಗ್ಗೆ ಏನು ಹೇಳೋದು, ಎಲ್ಲ ಒಂದು ರೀತಿಯಾಗಿ ಗೊಂದಲಗಳನ್ನು ಮಾಡ್ತಾ ಹೋಯಿತು ಮಾರ್ಕೆಟ್. ಯಾಕೆ ಅಂದರೆ ಅಫ್ಕೋರ್ಸ್ ನಾವೊಂದು ದೊಡ್ಡ ಮೂಮೆಂಟಲ್ಲೇ ಹೋಗ್ತಾ ಇದ್ವಿ. ಇದೊಂದು ರೈಸಿಂಗ್ ವೆಡ್ಜ್ ಪ್ಯಾಟರ್ನ್ ಥರ ಅನಿಸ್ತಾ ಇದೆ, ಹತ್ತತ್ರ ಆಗ್ತಾ ಇದೆ, ಒಂದು ಕತ್ತಿ ಅಲ್ಲಿಗಿನ ಥರ ಹೋಗ್ತಾ ಇದೆ, ಒಂದು ಕರೆಕ್ಷನ್ ಬಂದರೆ ಜೋರಾಗಿ ಬರುತ್ತೆ ಅಂತ ನಾವು ಮಾತಾಡ್ಕೊಂಡಿದ್ವಿ. ನೋಡಿ, ಈ ರೀತಿ ಕತ್ತಿ ಅಲ್ಲಿಗಿನ ತನಕ ಒಂದು ವಾಪಸ್ ಹಿಂದ್ಗಡೆ ಒಂದು ದೊಡ್ಡ ಮೂಮೆಂಟ್ ಇದ್ದು, ಈ ರೀತಿ ಒಂದು ಕತ್ತಿ ತುದಿ ಇರುತ್ತಲ್ಲ, ಆ ರೀತಿ ಆಗ್ತಾ ಹೋಗ್ತಾ ಇದೆ ಅಂತಂದರೆ ಇದ್ರ ತುದಿ ಎಷ್ಟಿರುತ್ತೋ ಅಷ್ಟು ದೊಡ್ಡ ಕರೆಕ್ಷನ್ ಬರುತ್ತೆ ಅಂತ ಥಿಯರಿ ಹೇಳುತ್ತೆ. ನೋಡಿ, ಇವತ್ತು ಕರೆಕ್ಟಾಗಿ ಅದು ಆಯಿತು ಕೂಡ. ಸೊ ನಿನ್ನೆ ಏನಾಗಿತ್ತು, ಆ ಪುಲ್ ಬ್ಯಾಕ್ ಥರ ರೆಡಿ ಆಗಿತ್ತು. ಇವತ್ತು ಗ್ಯಾಪ್ ಡೌನ್ ಓಪನಿಂಗ್ ಆಗ್ತಿದ್ದಂಗೆ ನಮಗೇನಾಗುತ್ತೆ, ಅಫ್ಕೋರ್ಸ್ ಇಲ್ಲಿ ನಿಮಗೆ ಸಪೋರ್ಟ್ ಲೆವೆಲ್ಗಳಂತ ಕಾಣಿಸ್ತಾ ಇದೆ 24,500 ಈ ಲೆವೆಲಲ್ಲೂ. ಬಟ್ ಇಷ್ಟು ಚೆನ್ನಾಗಿ ಕೆಳಗಡೆ ಬಂದಿರೋದ್ರಿಂದ ಇವತ್ತು ಒಳ್ಳೆ 24,500 ಬಿಟ್ಟು ಕೆಳಗಡೆ ಬರೋ ಥರ ಸಾಧ್ಯತೆ ಇದೆ ಅಂತಲೇ ಒಂದು ಬಯಾಸ್ ಹೋಗುತ್ತೆ. ಆದರೆ ಏನಾಯಿತು, ಇಮಿಡಿಯೇಟಾಗಿ ರಿಕವರಿ ಬಂತು. ಈ ರಿಕವರಿ ಇಲ್ಲಿ ತನಕ ಬಂದಿರೋ ಓಕೆ ಇತ್ತು. ಬಟ್ ಎಲ್ಲಿ ತನಕ ಹೋಯಿತು, ಮತ್ತೆ ಒಂದು ಹೈ ಮಾಡೋಷ್ಟು ದೊಡ್ಡ ಮಟ್ಟಿಗೆ ರಿಕವರಿ ಆಯಿತು. ಆ ಹೈ ಮಾಡಿ ಅಲ್ಲಿಂದ ಇಷ್ಟು ದೊಡ್ಡ ಫಾಲ್ ಬಂದಾಗ ಸುಮಾರು ಜನ ಏನು ಎಕ್ಸ್ಪೆಕ್ಟ್ ಮಾಡಿರ್ತೀವಿ, ಇವತ್ತು ಒಂದು ಸಲ ಮೇಲ್ಗಡೆ ಮೂವ್ಮೆಂಟ್ ಆಗಿದೆ, ಒಂದು ಸಲ ಕೆಳಗಡೆ ಮೂವ್ಮೆಂಟ್ ಆಗಿದೆ, ಇಡೀ ದಿನ ಈ ಝೋನಲ್ಲೇ ಉಳಿಯುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ತೀವಿ. ಸೊ ಇಲ್ಲಿಂದ ವಾಪಸ್ ಮೇಲ್ಗಡೆ ಹೋಗ್ತಿದೆ ಅಂತ ಆದ್ರೂ ನಾವೇನು ಮಾಡಿರ್ತೀವಿ, ಕಾಲ್ ರೇಟಿಂಗ್ ಮಾಡೋರು ಓಕೆ, ಈ ಇಷ್ಟು ದೊಡ್ಡ ಮೇಲೆ ಕೆಳಗಡೆ ಆದಾಗ ಇಲ್ಲಿ ಖಂಡಿತವಾಗ್ಲೂ ನಾವು ಕಾಲ್ ರೇಟಿಂಗ್ ಮಾಡ್ಕೊಂಡಿರ್ತೀವಿ. ಯಾಕೆಂದರೆ ಅಲ್ಲಿಂದ ಅಷ್ಟು ಶಾರ್ಪಾಗಿ ಫಾಲ್, ಬೆಳಗಿನ ಲೋನು ಬಿಟ್ಟು ಕೆಳಗಡೆ ಬರೋ ತನಕ ಫಾಲ್ ಬಂದಿದೆ ಅಂದಾಗ ಖಂಡಿತ 24,600, 650, 700 ಇಲ್ಲೆಲ್ಲ ನಾವೇನು ಮಾಡಿರ್ತೀವಿ, ಕಾಲ್ ರೇಟಿಂಗ್ನ ಎಕ್ಸಿಕ್ಯೂಟ್ ಮಾಡಿರ್ತೀವಿ. ವಾಪಸ್ ಮೇಲ್ಗಡೆ ಹೋದ್ರೂ ನಮ್ಗೆ ಏನಿರುತ್ತೆ, ಸೊ ಇಲ್ಲಿ ಒಂದು ಸೈಡ್ ವೇಸ್ ಆಗಿ ಈ ಝೋನ್ ಒಳಗಡೆ ಮುಗಿಸ್ತಾರೆ. ಯಾಕೆಂದರೆ ಇಡೀ ದಿನದ ಆಟ ಮುಗಿದು ಹೋಗಿದೆ. ಎಷ್ಟು ಅಂದರೆ ಒಂದು 150 ಪಾಯಿಂಟ್ಸ್ ಮೇಲೆ ಹೋಗಿದೆ, 150 ಪಾಯಿಂಟ್ಸ್ ಕೆಳಗಡೆ ಬಂದಿದೆ, ಆಲ್ಮೋಸ್ಟ್ 175 ಪಾಯಿಂಟ್ಸ್, 300 ಪಾಯಿಂಟ್ಸ್ ಮೇಲ್ಗಡೆ ಮೂವ್ಮೆಂಟ್ ಆಗಿದೆ ಅಂತ. ಬಟ್ ಮಾರ್ಕೆಟಲ್ಲಿ ಗೂಗ್ಲಿ ಹಾಕತ್ತೆ ಇವತ್ತು ಇಲ್ಲಿಂದ ಮೇಲ್ಗಡೆ ಹೋಗ್ತಾನೆ ಹೋಗುತ್ತೆ. ನೋಡಿ, ಈ ರೀತಿ ಆದರೆ ಎಷ್ಟು ಅಪಾಯಕಾರಿಯಾಗಿರುತ್ತೆ ಅನ್ನೋದಕ್ಕೆ ಹೇಳ್ತೀನಿ. ಯಾರಾದರೂ ಹೈ ಪೊಸಿಷನಲ್ಲಿದ್ದರೆ ನೋಡಿ, ಈ ರೀತಿ ಆದಾಗ ಈಗ ವಾಪಸ್ ಮಾರ್ಕೆಟ್ ಮೇಲ್ಗಡೆ ಬರ್ತಾ ಇದೆ ಅಂತಂದಾಗ ಫುಲ್ ಇವಾಗ ಏನಾಗುತ್ತೆ, ಸಿ ಪ್ರೀಮಿಯಮ್ಗಳು ಬೂಸ್ಟ್ ಆಗ್ತಾ ಹೋಗುತ್ತೆ, ತುಂಬ ಜೋರಾಗ್ತಾ ಹೋಗುತ್ತೆ. ಸೊ ನೀವು ಪಿನ ಸೆಲ್ ಮಾಡ್ತೀನಿ ಅಂತ ಹೋದ್ರೂ ಅಫ್ಕೋರ್ಸ್ ಈ ಪಾಯಿಂಟಲ್ಲಿ ಮಾಡಿದರೆ ಜೋರಾಗಿ ಸಿಕ್ಕಿರುತ್ತೆ. ಒಂದ್ಸಲ ಯಾವಾಗ ಇಲ್ಲಿ ತನಕ ಹೋಯ್ತೋ ಅಲ್ಲಿ ಹೋದ್ಮೇಲೆ ನೀವು ಪಿ ಸೆಲ್ ಮಾಡ್ತೀನಿ ಅಂದ್ರೂ ಅಷ್ಟೊಂದು ದೊಡ್ಡ ಪ್ರೀಮಿಯಮ್ ಸಿಕ್ಕಿರಲ್ಲ. ನಿಮ್ಮ ಮತ್ತೆ 24,600 ಹತ್ತರದೇ ನಿಮಗೆ ಸೆಲ್ ಮಾಡೋಕ್ಕೆ ಹೆದರಿಕೆ ಆಗಿರುತ್ತೆ. ಯಾಕೆಂದರೆ ಮಾರ್ಕೆಟ್ ಒಂದು ದೊಡ್ಡ ಮೂಮೆಂಟ್ ಆಗಿ ಕೆಳಗಡೆ ಬಂದು ಒಂದು ಹೊಸ ಲೋನ ಮಾಡಿ ಮೇಲ್ಗಡೆ ಹೋಗ್ತಾ ಇದೆ. ಸೊ ನಮ್ಮ ಬಯಾಸು ಕೆಳಗಡೆನೇ ಇರುತ್ತೆ, ಅದೇ ಎಕ್ಸ್ಪೆಕ್ಟೇಷನ್ ಇದ್ದಿದ್ರೆ ಏನೂ ತಪ್ಪಿಲ್ಲ. ಬಟ್ ಮಾರ್ಕೆಟ್ ಏನು ಮಾಡ್ತು, ಇಲ್ಲಿ ಒಂದು ದೊಡ್ಡ ಮಾರಬಜು ಕ್ಯಾಂಡಲ್ನ ಮಾಡಿಬಿಡ್ತು. ಇಷ್ಟು ದೊಡ್ಡ ಮಾರಬಜು ಕ್ಯಾಂಡಲ್ ಮಾಡಿ ಮೇಲ್ಗಡೆ ಹೋಗ್ತಿದ್ದಾಗ ನೀವು ಪೊಸಿಷನ್ನ ಹೆಂಗೆ ಶಿಫ್ಟ್ ಮಾಡ್ಕೊಳಕ್ಕೆ ಹೋದ್ರೂ ಆಯಿತು, ನಾನು 24,650 ನಾನು 24,750 ನಾನು ಸಿ ರೇಟಿಂಗ್ ಮಾಡ್ತೀನಿ, 24,800 ಸಿ ರೇಟಿಂಗ್ ಮಾಡ್ತೀನಿ ಅಂದ್ರೂ ಇವತ್ತು ಅಂಥ ಒಂದು ಗೇನ್ ಆಗದೇ ಇಲ್ಲ. ಕೊನೆ ತನಕ ನಿಮಗೆ ಅದೇನಾಗುತ್ತೆ, ಲಾಸ್ ಆಗ್ತಾ ಹೋಗುತ್ತೆ. ಬಟ್ ಎಲ್ಲಿ ಇವತ್ತು ಸ್ವಲ್ಪ ನಾವು ಉಳಿಸ್ಕೊಬೋದಿತ್ತು ಅಂತಂದರೆ, ಅಕಸ್ಮಾತ್ ಈ ಕ್ಲೋಸ್ ರೇಂಜಲ್ಲಿ ಏನಾದ್ರು ಇದ್ದರೆ ನೀವು, ಸೊ ಅದನ್ನು ಮತ್ತೆ ಆವ್ರೇಜ್ ಮಾಡ್ಕೊಳಕ್ಕಿಂತ ನೀವು ಅದನ್ನು ಬಿಟ್ಬಿಟ್ಟು ಆ ಲೆಗ್ನ ಮೇಲ್ಗಡೆ ಶಿಫ್ಟ್ ಆಗಿದ್ದಿದ್ರೆ, ಸೊ ಈ ಲೆಗ್ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಾದ್ರೆ ಏನು ಲಾಸ್ ಆಗ್ತಿತ್ತಲ್ಲ ಅದನ್ನು ತಡಿಬೋದಾಗಿತ್ತು. ಅಫ್ಕೋರ್ಸ್ ಇಲ್ಲಿ ಆಪ್ಷನ್ ಬೈಯಿಂಗ್ ಮಾಡ್ತೀನಿ ಅನ್ನೋರು ಖಂಡಿತವಾಗ್ಲೂ ತುಂಬ ಧೈರ್ಯ ಬೇಕು. ಆಪ್ಷನ್ ಬೈಯಿಂಗ್ ಮಾಡೋದ್ರ ಸಿಚುವೇಶನ್ ಇರಲಿಲ್ಲ. ಬಟ್ ಯಾವಾಗ ಒಂದು ಲೆವೆಲಲ್ಲಿ ಇದು ಇನ್ನೂ ಮೇಲ್ಗಡೆ ಹೋಗ್ಬೋದು ಅಂತ ನಮ್ಗೆ ಅನಿಸ್ತು ಅಂತಂದರೆ ಬ್ಯಾಂಕ್ ನಿಫ್ಟಿ ಇನ್ನೂ ಜಾಯ್ನ್ ಆಗಿರಲಿಲ್ಲ. ಸೊ ನಿಫ್ಟಿನಲ್ಲಿ ನೋಡಿ, ಇಷ್ಟೆಲ್ಲ ಮೂಮೆಂಟ್ ಆಗ್ತಿದ್ದಾಗ ಮೊನ್ನೆಯಿಂದನೂ ಮಾತಾಡ್ಕೊಂಡ್ಬರ್ತಾ ಇದ್ವಿ, ಇನ್ವರ್ಸ್ H&S ಪ್ಯಾಟರ್ನ್ ಆಗೋ ಥರ ಸಾಧ್ಯತೆ ಇದೆ. ಇಲ್ಲೊಂದು ಶೋಲ್ಡರ್ ಆಗಿದೆ, ಇಲ್ಲೊಂದು ಹೆಡ್ ಆಗಿದೆ, ಇಲ್ಲೊಂದು ಶೋಲ್ಡರ್ ಆಗಿದೆ. ಇದರಿಂದ ಬ್ರೇಕ್ಔಟ್ ಆಯಿತು ಅಂತಂದರೆ ಒಂದು ದೊಡ್ಡ ಮೂಮೆಂಟ್ ಬರುತ್ತೆ, ಈ ಗ್ಯಾಪ್ ಕೂಡ ಫಿಲ್ ಆಗುತ್ತೆ, 53,000 ಹೋಗುತ್ತೆ ಅಂತ ಮಾತಾಡ್ಕೊತಾನೆ ಬಂದಿದ್ವಿ. ಬಟ್ ಮಾರ್ಕೆಟ್ ಏನು ಮಾಡ್ತು, ನಿನ್ನೆ ಇದೇ ಝೋನಲ್ಲಿ ಉಳಿತಾ ಹೋಯಿತು. ಇವತ್ತು ನೋಡಿ, ಫಸ್ಟ್ ಆಫ್ ಆಲ್ ಏನೊಂದು ಶೋಲ್ಡರ್ ಇದೆಯೋ ಆ ಶೋಲ್ಡರ್ಗಿಂತ ಕೆಳಗಡೆ ಬಂದಿದೆ. ಟು ಬಿ ಆನೆಸ್ಟ್ ನೀವು ನೋಡೋದಾದರೆ ಹೆಚ್ಚು ಕಮ್ಮಿ ಆ ಶೋಲ್ಡರ್ 52,300 52,200 ಅದೊಂದು ಸ್ವಲ್ಪ ಗ್ರೇ ಏರಿಯಾದಲ್ಲಿದೆ. ಸೊ ಈ ಹೆಡ್ ಆ್ಯಂಡ್ ಶೋಲ್ಡರ್ಸ್ ಅಂದರೆ ಹಿಂಗೆ ಹಾರಿಜಾಂಟಲ್ಲೇ ಇರಬೇಕು ಅಂತಿಲ್ಲ, ಲೈನ್ ಹಿಂಗೆ ಸ್ವಲ್ಪ ಸ್ಲ್ಯಾಂಟಾಗಿ ಕೂಡ ಇರ್ಬೋದು. ಇದನ್ನ ಟೆಕ್ನಿಕಲ್ ಅನಾಲಿಸಿಸ್ ಮಾತಾಡಿದ್ವಿ ಅಂದರೆ ನಾನು ಹೇಳ್ತಾ ಇದ್ದೀನಿ, ಈ ರೀತಿಯಾಗಿ ಸ್ವಲ್ಪ ಸ್ಲ್ಯಾಂಟಾಗಿ ಕೂಡ ಇರ್ಬೋದು. ಆಯಿತಾ, ಕರೆಕ್ಟಾಗಿ ನೀವು ಅದು ನೋಡ್ಕೊಂಡು ಹಾಕೋಬೇಕು. ಬಟ್ ನೆಕ್ಲೈನ್ ಕರೆಕ್ಟಾಗಿರುತ್ತೆ, ಬಟ್ ನಿಮಗೆ ಶೋಲ್ಡರ್ಗಳು ಹೆಂಗೆ ಬೇಕಾದ್ರೂ ಇರ್ಬೋದು. ಆ ರೀತಿ ಇದ್ದಾಗ ಇವತ್ತು ನೋಡಿ 52,200 ಬಂದು ಟೆಸ್ಟ್ ಮಾಡ್ತೀರಿ ಅಂತಂದಾಗ ನಾವು ಎಲ್ಲೋ ಒಂದು ಕಡೆ ಓಕೆ H&S ಪ್ಯಾಟರ್ನ್ ಬ್ರೇಕ್ ಆಯಿತು ಅನ್ಸುತ್ತೆ, ಇಷ್ಟು ಗ್ಯಾಪ್ ಡೌನ್ ಓಪನಿಂಗ್ ಆಗಿದೆ ಅಂದ್ಕೊಂಡ್ವಿ. ಬಟ್ ಇಮಿಡಿಯೇಟಾಗಿ ಗೋಗ್ಲಿ ಹಾಕ್ತು ವಾಪಸ್ ಇಲ್ಲಿ ಅಟೆಂಡ್ ಮಾಡೋಕ್ಕೆ ಬಂದಾಗ ಇಲ್ಲಿ ರಬಸ್ವಾಗಿ ಎಲ್ಲರೂ ಏನು ಮಾಡಿರ್ತಾರೆ, ಇಲ್ಲಿ ಪಿ ಪೊಸಿಷನ್ ತೊಗೊಳಕ್ಕೆ ರೆಡಿ ಆಗಿರ್ತಾರೆ, ಆಪ್ಷನ್
ಬೈಯಿಂಗ್ ಕೂಡ ಆಗಿರ್ಬೋದು, ಅಥವಾ ಅಗ್ರೆಸಿವ್ ಆಗಿ ಸಿ ಪೊಸಿಷನ್ನ ಈ ಕಡೆಗೆ ಈ 52,500 ಇಲ್ಲಿ ಎಲ್ಲ ನಾವು ಶಿಫ್ಟ್ ಮಾಡ್ಕೊಂಡಿರ್ತೀವಿ. ಬಟ್ ಯಾವಾಗ ಈ ರಿಕವರಿ ಬರ್ತಾ ಹೋಗುತ್ತೋ, ಸೊ ಇಲ್ಲಿರೋರೆಲ್ಲರೂ ಕೂಡ ಎಕ್ಸಿಟ್ ಆಗ್ತಾ ಹೋಗುತ್ತೆ. ಅವರೆಲ್ಲ ಎಕ್ಸಿಟ್ ಆದಾಗ ಇನ್ನೂ ಪುಷ್ ಮೇಲ್ಗಡೆ ಸಿಗ್ತಾ ಹೋಗುತ್ತೆ. ಈಗ ನೋಡಿ ವಾಪಸ್ 52,500 ಬಂದು ಕೂತಿದೆ. ಬಟ್ ಯಾವ ಪಾಯಿಂಟಲ್ಲಿ ನಿಫ್ಟಿ ಇನ್ನೂ ಮೇಲ್ಗಡೆ ಹೋಗ್ಬೋದು ಅಂತ ಅನ್ಕೊಂಡ್ವಿ ಅಂದರೆ, ಈ ಗ್ಯಾಪನ್ನು ಇನ್ನೂ ಕೂಡ ಬ್ಯಾಂಕ್ ನಿಫ್ಟಿ ಫಿಲ್ ಮಾಡಿಲ್ಲ. ಕರೆಕ್ಟಾಗಿ 53,000 ತನಕ ಇರೋ ಗ್ಯಾಪನ್ನು ಇನ್ನೂ ಫಿಲ್ ಮಾಡಿಲ್ಲ. ಇವತ್ತು ಮೇಲ್ಗಡೆ ಹೋಗಿ ವಾಪಸ್ ಬಂದಿದೆ ಅಂತ ಅನ್ಸಿದ್ರು ಕೂಡ 52,500ಕ್ಕಿಂತ ಮೇಲ್ಗಡೆ ಕ್ಲೋಸಿಂಗ್ ಆಗಿದೆ. ಸೊ ನಾಳೆ ಬ್ಯಾಂಕ್ ನಿಫ್ಟಿ ಏನು ಮಾಡುತ್ತೆ ಅನ್ನೋದ್ರ ಮೇಲೆ ನಿಫ್ಟಿ ಇನ್ನೂ 25,000 ಕಡೆಗೆ ಹೋಗುತ್ತಾ ಇಲ್ವಾ ಅನ್ನೋದು ಡಿಸೈಡ್ ಆಗ್ತಾ ಹೋಗುತ್ತೆ. ಯಾಕೆಂದರೆ ಇನ್ನೊಂದು 300-400 ಪಾಯಿಂಟು ಬರೋಕ್ಕಿದೆ ಬ್ಯಾಂಕ್ ನಿಫ್ಟಿನಲ್ಲಿ. ನೋಡಿ 52,810 ಬಂದಿತ್ತು, ಇನ್ನೊಂದು 200 ಪಾಯಿಂಟ್ ಕೂಡ ಮಾಡೋಕ್ಕಿದೆ. ಸೊ ಇನ್ನೊಂದು 200 ಪಾಯಿಂಟ್ ಅಂದರೆ ಆರಾಮಾಗಿ ನಿಫ್ಟಿ 24,900 ಟೆಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಮೇಲ್ಗಡೆಗೆ ಇದೇ ಮುಗೀತು ಅಂತ ನಾವು ಸೀಲ್ ಹಾಕೋಣಂಗಿಲ್ಲ. ಆದರೆ ಕೆಳಗಡೆ ಬರೋದಾದ್ರೆ ಇವಾಗ ಏನಾಗುತ್ತೆ, ಈ ಹಗ್ಗ ಜಗ್ಗಾಟಾದ ಝೋನ್ ಅಂದರೆ 24,500 ವೆರಿ ವೆರಿ ಕ್ರೂಷಿಯಲ್ ಸಪೋರ್ಟ್ ಆಗುತ್ತೆ. ನೋಡಿ 2 ಸಲ ಟೆಸ್ಟ್ ಆಗಿದೆ. ಸೊ 24,500 ತುಂಬ ಇಂಪಾರ್ಟೆಂಟ್ ಲೆವೆಲ್ ಆಗ್ತಾ ಹೋಗುತ್ತೆ ನಿಫ್ಟಿಗೆ. ಸೊ ಈಗ ಮೇಲ್ಗಡೆ ಹೋಗಿದೆ, ನಾಳೆ ಎರಡೇ ಪಾಸಿಬಿಲಿಟಿ, ಇದಿಷ್ಟರೊಳಗಡೆ ಮತ್ತೆ ಒಂದು ಇಂಟರ್ನಲ್ ಕ್ಯಾಂಡಲ್ಸ್ ಇರಬೇಕು. ಯಾಕೆಂದರೆ 500ರಿಂದ 800-850 ಪಾಯಿಂಟ್ ಅಂದರೆ 350 ಪಾಯಿಂಟು ಎಷ್ಟು ದಿನ ನೋಡೋಕ್ಕೆ ಸಿಗ್ತಾ ಇದೆ ನೋಡಿ, 300-350 ಪಾಯಿಂಟು. ಬಟ್ ಇನ್ನು ಆಪ್ಷನ್ ಬೈಯಿಂಗ್ ಮಾಡಿ ಕ್ಯಾಪ್ಚರ್ ಮಾಡೋಕ್ಕಿಂತ ಖಂಡಿತ ಇಲ್ಲ, ಯಾಕಂದರೆ ಆಲ್ ಟೈಮ್ ಹೈಯಲ್ಲಿ ನಡೀತಾ ಇದ್ದೀವಿ. ಸೊ ಯಾವುದೇ ರೀತಿಯಾಗಿ ಇಷ್ಟು ವಾಲಟೈಲ್ ಆದಾಗ ಇದನ್ನ ಕಾನ್ಫಿಡೆಂಟಾಗಿ ಹಿಡಿಯೋಕ್ಕೆ ನಮ್ಮ ಸೆಟಪ್ಪು ಕೂರೋದಿಲ್ಲ. ಇಟ್ಸ್ ಓಕೆ. ಈ ಥರದ್ದು ನೋಡಿ ಬಜೆಟ್ ವೀಕ್ ಆಗಿರೋದ್ರಿಂದ ಈ ಥರ ಸುಮಾರು ಹಗ್ಗ ಜಗ್ಗಾಟ ಆಗ್ತಾ ಹೋಗ್ಬೋದು. ಬಟ್ ಒಳ್ಳೆ ಪ್ಯಾಟರ್ನ್ಗಳಂತೂ ನಾವು ಅನ್ಕೊಂಡಿದ್ದು. ಯಾಕೆ ಅಂತಂದರೆ ಇಲ್ಲಿ ನೋಡಿ ಒಂದು ಅಪ್ ಮೂಮೆಂಟ್ ಬಂದು ಇಲ್ಲಿ ಸ್ಲೋ ಆಗ್ತಾ ಇತ್ತು ಮೂಮೆಂಟ್. ಕರೆಕ್ಟಾಗಿ ಇಲ್ಲಿ ಸ್ಲೋ ಆಗ್ತಾ ಬಂದಿತ್ತು, ಒಂದು ರೈಸಿಂಗ್ ವೆಡ್ಜ್ ಆಗ್ತಾ ಬಂದಿತ್ತು. ಇಲ್ಲಿಂದ ಒಂದು ಫಾಲ್ ಬರ್ಬೋದು ಅಂತಲೇ ಎಕ್ಸ್ಪೆಕ್ಟೇಷನ್ ಇತ್ತು ಸುಮಾರು ಜನ ರಿಟೇಲ್ ಟ್ರೇಡರ್ಸ್ತು. ಬಟ್ ಇವತ್ತು ಏನು ಮಾಡಿದ್ದಾರೆ, ದೊಡ್ಡದಾಗಿ ಟ್ರ್ಯಾಪ್ ಮಾಡಿದ್ದಾರೆ. ಈಗ ವಾಪಸ್ ಪೊಸಿಷನ್ ತೊಗೊಳಕ್ಕೆ ಹೋದಾಗ ಏನು ಮಾಡ್ತಾರೆ, ಇನ್ನೂ ಟ್ರ್ಯಾಪ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಈ ವೀಕು ನೆಕ್ಸ್ಟ್ ವೀಕು ಬಜೆಟು. ಸೊ ಐ ಥಿಂಕ್ ನೆಕ್ಸ್ಟ್ 23ನೇ ತಾರೀಕು ಅಲ್ವಾ ಬಜೆಟು. 23ನೇ ತಾರೀಕು ಅಂದರೆ ನೆಕ್ಸ್ಟ್ ಮಂಗಳವಾರ ಬರುತ್ತೆ ಬಜೆಟ್. ಅಲ್ಲಿ ತನಕ ತುಂಬ ಹುಷಾರಾಗಿರಬೇಕು. ನೆಕ್ಸ್ಟ್ ವೀಕ್ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿನೂ ಕೂಡ ತುಂಬ ವೊಲೆಟೈಲ್ ಆಗಿರುವಂಥ ಸಾಧ್ಯತೆ ಇದೆ. ಸೊ ಈಗ ನೋಡೋಣ, ನಾಳೆ ಇದೇ ಝೋನಲ್ಲಿ ಉಳ್ಕೊಂತು ಅಂತಂದರೆ ಸೋಮವಾರ ಅಥವಾ ಮಂಗಳವಾರಕ್ಕೆ ಈ ಝೋನ್ ಮೇಲೆ ಅಥವಾ ಈ ಝೋನ್ ಕೆಳಗಡೆ ಮತ್ತೆ ಇಲ್ಲಿ ಒಂದು ಹಗ್ಗ ಜಗ್ಗಾಟ ಆಗುವಂಥ ಸಾಧ್ಯತೆ ಇರುತ್ತೆ ಆಲ್ ಟೈಮ್ ಹೈಯಲ್ಲಿ. ಸೊ ಹುಷಾರಾಗಿ ಟ್ರೇಡ್ ಮಾಡಿ. ಇದಿಷ್ಟು ಝೋನ್ನ ಬಿಟ್ಟು ಆಚೆ ಈಚೆ ಆಗೋ ತನಕ ಮೇಲ್ಗಡೆ ಹೋಗೋಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳ್ತಿಲ್ಲ. ಅದೇ ಹೇಳಿದ್ದು ಬ್ಯಾಂಕ್ ನಿಫ್ಟಿನಲ್ಲಿ ಇನ್ನೂ ಸ್ವಲ್ಪ ಜಾಗ ಇರೋದ್ರಿಂದ ಎರಡು ಒಟ್ಟಿಗೆ ಕವರ್ ಮಾಡಿಬಿಟ್ಟು ಇವತ್ತು. ಸೊ ಬ್ಯಾಂಕ್ ನಿಫ್ಟಿ ಮೇಲ್ಗಡೆ ಹೋಯಿತು ಅಂತಂದರೆ ನಿಫ್ಟಿನೂ ಕೂಡ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇದೆ. ಆದರೆ ಮೇಲ್ಗಡೆ ಹೋಗೋಕ್ಕೆ ನಮಗೆ ಕಾನ್ಫಿಡೆನ್ಸ್ ಇಲ್ಲ. 24,900 ಇಷ್ಟೇ ನಿಮ್ಮ ಟಾರ್ಗೆಟ್ ಆಗಿರಬೇಕು. ಅಕಸ್ಮಾತ್ ಈ 850 ಝೋನ್ ಬಿಟ್ಟು ಮೇಲ್ಗಡೆ ಹೋದರೆ ಎವ್ರಿ 50 ಪಾಯಿಂಟ್ಸ್ ಇಸ್ ದ ರೆಸಿಸ್ಟೆನ್ಸ್. ಬಟ್ ಇವತ್ತು ಮಾರ್ಕೆಟ್ನಲ್ಲಿ ಎಲ್ಲ ಝೋನ್ಗಳನ್ನು ದಾಟ್ಕೊಂಡು ಮೇಲ್ಗಡೆ ಹೋಗಿದೆ. ಕೆಳಗಡೆ ಬಂದರೆ ಆಫ್ಕೋರ್ಸ್ 24,650 ಕೂಡ ಒಂದು ಸಪೋರ್ಟ್ ಆಗುತ್ತೆ. ಅದಕ್ಕಿಂತ ಕೆಳಗಡೆ ಬಂದರೆ 24,500 ಲೆವೆಲ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಅಂತ ಸಪೋರ್ಟ್ ಆಗುತ್ತೆ. ಇದನ್ನು ಬ್ರೇಕ್ ಆಗಿ ಬರೋ ತನಕ ಯಾರು ಕೂಡ ದಯವಿಟ್ಟು ಪಿ ಪೊಸಿಷನ್ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ಮಾರ್ಕೆಟ್ ಅಲ್ಲೇ ನಿಂತ್ಕೊಂಡು ಬಜೆಟ್ ದಿನ ಮೇಲೆ ಕೆಳಗೆ ಹೋಗ್ಬೋದು, ಅಥವಾ ಏನು ಬೇಕಾದರೂ ಆಗ್ಬೋದು, ನೋಡ್ತಾ ಹೋಗೋಣಂತೆ. ಅಥವಾ ಇದೊಂದು ಬ್ರೇಕ್ಔಟ್ ಫೇಲ್ಯೂರ್ ಆಗಿ ನಾಳೆಯಿಂದ ವಾಪಸ್ ಕೂಡ ಬರ್ಬೋದು. ಬಟ್ ಇವತ್ತು ನೋಡಿ ಬಂದಿರುವಂಥ ಕ್ಯಾಂಡ್ಲು ಎಷ್ಟು ದೊಡ್ಡದಾಗಿರುವಂಥ ಕ್ಯಾಂಡ್ಲು ಬಂದಿದೆ. ಸೊ ಇದು ಬ್ರೇಕ್ಔಟ್ ಫೇಲ್ಯೂರ್ ಆಗಬೇಕು, ನಾಳೆ ಮತ್ತೆ ಗ್ಯಾಪ್ ಡೌನ್ ಓಪನಿಂಗ್ ಆಗಿ ಆ ರೀತಿ ಎಲ್ಲ ಸಿಚುವೇಶನ್ ಆಗಬೇಕು. ನೋಡೋಣ ಆ ರೀತಿ ಆಗುತ್ತಾ ಏನು ಕತೆ ಅಂತ. ಬಟ್ ಒಳ್ಳೆ ಮಾರ್ಕೆಟಲ್ಲಿ ರ್ಯಾಲಿ ಆಗಿದೆ. ಅದಕ್ಕೆ ಒಂದು ಪಾಸ್ ಆಗಬೇಕಾಗಿತ್ತು, ಇಲ್ಲಿ ಪಾಸ್ ಆಗಿತ್ತು, ಅದರಿಂದ ಮತ್ತೆ ಮೇಲ್ಗಡೆ ಕೊಟ್ಟಿದೆ. ಈಗ ಇನ್ನೂ ಮೇಲ್ಗಡೆ ಹೋಗುತ್ತಾ ಅಥವಾ ಕೆಳಗಡೆ ಬರುತ್ತಾ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಬಟ್ ಇಲ್ಲೆಲ್ಲ ತುಂಬ ಒಳ್ಳೆ ಇಂಪಾರ್ಟೆಂಟ್ ಅಂತ ಪ್ರೈಸ್ ಆಕ್ಷನ್ ಇದೆ. 24,500ರಿಂದ 24,200 ಕೆಳಗಡೆ ಬಂದ್ರೂ ಕೂಡ ಒಂದು ಟ್ರ್ಯಾಪ್ ಝೋನ್ ಆಗಿರುತ್ತೆ. ಮಾರ್ಕೆಟ್ ಅದೆಲ್ಲದಕ್ಕೂ ಬೆಲೆನೇ ಕೊಡಬಾರ್ದು ಅಂದರೆ ಏನು ಮಾಡಬೇಕು, ಅದೆಲ್ಲದನ್ನು ಮುರ್ಕೊಂಡು ಬರೋ ಥರ ಒಂದು ಕ್ಯಾಂಡ್ಲು ಮಾಡಬೇಕು. ಆ ರೀತಿ ಆಗುತ್ತಾ ಬಜೆಟ್ ದಿನ ಏನಾಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಅಗ್ರೆಸಿವ್ ಪೊಸಿಷನ್ನ ತೊಗೊಳಕ್ಕೆ ಹೋಗ್ಬಿಡಿ. ಇವತ್ತು ಲಾಸ್ ಆಗಿತ್ತು ಅಂತ ಹೇಳ್ಬಿಟ್ಟು ಅದನ್ನು ರಿಕವರ್ ಮಾಡಿಬಿಡ್ತೀನಿ ಅಂತ ಫುಲ್ಲು ಫುಲ್ಲು ಟ್ರೇಡ್ ಮಾಡೋದಂಥದ್ದು ಆ ರೀತಿ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ನಾಳೆ ನಾಡಿದ್ದು ಸೋಮವಾರ ಮಂಗಳವಾರ ತನಕ ಸ್ವಲ್ಪ ಹುಷಾರಾಗಿರಿ. ಸೊ ಬ್ಯಾಂಕ್ ನಿಫ್ಟಿ ಕವರ್ ಮಾಡಿದ್ದೀವಿ. ಸೊ ನೋಡೋಣ, ಬ್ಯಾಂಕ್ ನಿಫ್ಟಿ ವೆರಿ ಇಂಟ್ರೆಸ್ಟಿಂಗ್ ಆಗಿದೆ. ನಾಳೆ ಅಕಸ್ಮಾತ್ ಇದೇ ಝೋನಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋಗ್ತಿದೆ ಅಂತಂದರೆ ಸೊ 52,400 ಸ್ಟಾಪ್ ಲಾಸ್ ಇಟ್ಕೊಂಡು ಅಪ್ಸೈಡ್ ಮೂವ್ಮೆಂಟ್ ಕಡೆಗೆ ನಾವು ಒಂದು ಫೋಕಸ್ ಮಾಡ್ತಾ ಹೋಗ್ಬೋದು. 53,000 ಒಂದ್ಸಲ ಗ್ಯಾಪ್ ಫಿಲ್ ಮಾಡಿ ಆಮೇಲೆ ಮಾರ್ಕೆಟ್ ಏನು ಮಾಡುತ್ತೆ ಅನ್ನೋದನ್ನ ಡಿಸೈಡ್ ಮಾಡೋಣ. ಸೊ ಸ್ವಲ್ಪ ಪಾಸಿಟಿವ್ ಆಗಿ ಬಯಾಸ್ ಆಗಿರಿ. ಅಕಸ್ಮಾತ್ ಗ್ಯಾಪ್ ಡೌನ್ ಓಪನಿಂಗ್ ಆಗಿ 52,400 ಇದಕ್ಕೆ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ಆಗ ಮತ್ತೆ ಮಾರ್ಕೆಟು ವೀಕ್ ಆಗ್ತಾ ಹೋಗುತ್ತೆ. ಒಂದು ಈ ಝೋನ್ನ ಏನು ಟ್ರ್ಯಾಪ್ ಇದೆಯಾ ಇದು ಕಂಟಿನ್ಯೂಷನ್ ಆಗ್ತಾ ಇದೆ ಅಂತಲೇ ಓದಬೇಕಾಗುತ್ತೆ. ಸೊ ನೋಡ್ತಾ ಹೋಗೋಣ ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ನಾಳೆ ಎಲ್ಲ ಡಿಪೆಂಡ್ ಆಗಿರುತ್ತೆ. ಸೊ ಫಿನ್ ನಿಫ್ಟಿನೂ ಕೂಡ ಅದೇ ರೀತಿ ಬ್ಯಾಂಕ್ ನಿಫ್ಟಿ ಥರ ಒಂದು ದೊಡ್ಡ ಮೂಮೆಂಟ್ ಮೇಲ್ಗಡೆ ಆಗಿ ಕೆಳಗಡೆ ಬಂದು ಅಷ್ಟು ದೊಡ್ಡದಾಗಿ ಮತ್ತೆ ಮೇಲ್ಗಡೆ ಮೂಮೆಂಟ್ ಕೊಟ್ಟಿದೆ. ಆದರೂ ಇವಾಗ ಏನು ಒಂದು ಅದರದ್ದು ಒಂದು ಬಸ್ ಸ್ಟ್ಯಾಂಡ್ ನಡೀತಾ ಇತ್ತು, ಆ ಬಸ್ ಸ್ಟ್ಯಾಂಡ್ ಮೇಲ್ಗಡೆ ಕ್ಲೋಸಿಂಗ್ ಆಗಿದೆ. ಸೊ ಎಲ್ಲಿ ತನಕ ಈ ಝೋನ ಬಿಟ್ಟು ಕೆಳಗೆ ಬರಲ್ಲ ಅಂದರೆ ಸರಿ ಸುಮಾರು 23,700 680 ಅಲ್ಲಿ ತನಕ ನೆಗೆಟಿವ್ ಅಂತ ಓದೋಕ್ಕೆ ಹೋಗಬೇಡಿ. ಸೊ ಮಿಡ್ ಕ್ಯಾಪ್ ನಿಫ್ಟಿ ಇವತ್ತೊಬ್ರು ಕೇಳಿದ್ರಲ್ವ ಚಿನ್ಮಯ್ ಅವರು, ಸರ್ ಮಾರ್ಕೆಟ್ ಮೇಲೆ ಹೋಗ್ತಾ ಇದ್ರು ಕೂಡ ನನ್ನ ಪೋರ್ಟ್ಫೋಲಿಯೋ ಮೇಲೆ ಹೋಗ್ತಾ ಇಲ್ಲ ಅಂತ. ಅದಕ್ಕೆ ಸರ್ 2-3 ದಾರಿ ಇದೆ. ಒಂದು, ಈ ಇಂಡೆಕ್ಸ್ಗಳನ್ನೆಲ್ಲ ನಾವು ಹಾಕೊಂಡಿರ್ತೀವಲ್ಲ, ಅಲ್ಲಿ ಹೋಗ್ಬಿಟ್ಟು ನಿಮ್ಮದು ನಿಮ್ಮ ಎಕ್ಸ್ಪೋಜರ್ ಹೇಳಿದ್ರೆ 45% ಮಿಡ್ ಕ್ಯಾಪ್ ಸ್ಟಾಕ್ಸಲ್ಲಿದೆ. ಸೊ ಮಿಡ್ ಕ್ಯಾಪ್ ನಿಫ್ಟಿ ಇವತ್ತು ಸ್ವಲ್ಪ ವೀಕ್ ಆಗಿತ್ತಲ್ವ, ಕಂಪೇರ್ ಮಾಡಿದ್ರೆ ವೀಕ್ ಆಗಿದೆ. ಸೊ ಅದಕ್ಕೋಸ್ಕರ ನಿಮ್ದು ಕಡೆ ಆಗೋದು. ಸೊ ಮಿಡ್ ಕ್ಯಾಪ್ ಮೇಲ್ಗಡೆ ಹೋದಾಗ ನಿಮ್ಮದು ಮೇಲ್ಗಡೆ ಹೋಗ್ತಾ ಇದೆಯಾ ಅಂತ ನೋಡಬೇಕು. ಮಿಡ್ ಕ್ಯಾಪ್ ಇಂಡೆಕ್ಸ್ ಮೇಲ್ಗಡೆ ಹೋಗ್ತಿದೆ ಅಂದ್ರೂ ನಿಮ್ಮದು ಇದು ಬರೀ 25 ಸ್ಟಾಕ್ಗಳಲ್ಲಿ ಇಂಡೆಕ್ಸ್ ಆಗಿರುತ್ತೆ ಮಿಡ್ ಕ್ಯಾಪ್ದು. ಮಿಡ್ ಕ್ಯಾಪ್ 100 ಅಂತ ಒಂದು ಇಂಡೆಕ್ಸ್ ಬರುತ್ತೆ. ಸೊ ಅದು ಮೇಲ್ಗಡೆ ಹೋಗಿದ್ದು ನಿಮ್ಮ ಪೋರ್ಟ್ಫೋಲಿಯೋ ಮೇಲೆ ಹೋಗ್ತಾ ಇಲ್ಲ ಅಂತಂದರೆ ಯಾವ ಮಿಡ್ ಕ್ಯಾಪ್ ಕಂಪ್ನಿ
ಮಾರ್ಕೆಟ್ನಲ್ಲಿ ತೊಗೊಂಡಿದ್ದೀರಾ, ಯಾವ ವ್ಯಾಲ್ಯೂಷನ್ ತೊಗೊಂಡಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ನೋಡಿ, ಈ ಶನಿವಾರ ಅಥವಾ ಈ ಭಾನುವಾರ ಒಂದು ಸ್ಪೆಷಲ್ ವಿಡಿಯೋ ಮಾಡೋಣ. ಎಲ್ಲರೂ ಈ ಸ್ಟಾಕ್ನ ತಗೋಬೋದು ಅಂತ ವಿಡಿಯೋ ಮಾಡೋದು ಕೇಳಿರ್ತೀರಲ್ವಾ. ಸೊ ನಮ್ಮ ಚಾನಲ್ ಸ್ಟಾಕ್ಸ್ ಟು ಬೈ ಅಂತ ಪ್ಲೇಲಿಸ್ಟ್ ಇದೆ. ಸೊ ಫಸ್ಟ್ ಟೈಮ್ ಯಾವ ಸ್ಟಾಕ್ಸ್ ಟು ಸೆಲ್ ಬಗ್ಗೆ ಮಾತಾಡೋಣ ಅಂತ. ಅಂದರೆ ಈಗ ಆಲ್ರೆಡಿ ಇನ್ವೆಸ್ಟ್ ಮಾಡ್ಕೊಂಡು ಕೂತಿದ್ರಾ, ಈಗ ಪರ್ಫೆಕ್ಟ್ ಟೈಮ್ ಟು ಸೆಲ್ ಅನ್ನೋ ಥರದ್ದು ಯಾವುದಿದೆ ಅನ್ನೋದನ್ನು ಮಾತಾಡ್ತಾ ಹೋಗೋಣ. ಅಫ್ಕೋರ್ಸ್ ಮಂಗಳವಾರ ಬಜೆಟ್ ಇರೋದು, ಅಟ್ಲೀಸ್ಟ್ ಸೋಮವಾರನಾದ್ರು ನೀವು ಪ್ಲ್ಯಾನ್ ಮಾಡ್ತಾ ಹೋಗ್ಬೋದು. ಸೊ ಯಾವುದು ತುಂಬ ಹೈ ವ್ಯಾಲ್ಯೂಯೇಷನಲ್ಲಿದೆ, ಯಾವುದು ಇವಾಗ ಒಂದು ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಳಕ್ಕೆ ಯೋಗ್ಯವಾಗಿದೆ ಅಂತ ಸ್ಟಾಕ್ಗಳನ್ನು ರೀಬ್ಯಾಲೆನ್ಸಿಂಗ್ ಮಾಡೋಕ್ಕೆ ಪೋರ್ಟ್ಫೋಲಿಯೋನ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ಶನಿವಾರ ಅಥವಾ ಭಾನುವಾರ ಸೊ ಆ ಒಂದು ವಿಡಿಯೋನ ಮಾಡ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಮಿಡ್ ಕ್ಯಾಪ್ ನಿಫ್ಟಿ ಎಗೇನ್ ಸೇಮ್ ರೇಂಜಲ್ಲಿದೆ. ಸೊ ನೋಡ್ತಾ ಹೋಗೋಣ. ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಸೋಮವಾರ ಇರುವಂಥದ್ದು. ಸೊ ಒಂದೇ ರೇಂಜಲ್ಲಿ ಉಳ್ಕೊಂಡಿದ್ದೀವಿ. ಒಂದು ದೊಡ್ಡ ಮೂಮೆಂಟು ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಬರುವಂಥ ಸಾಧ್ಯತೆ ಇದೆ. ಯಾಕೆಂದರೆ 12,250 12,400 ಖಾಲಿ ಒಂದು 350-450 ಪಾಯಿಂಟಲ್ಲಿ ಆಲ್ಮೋಸ್ಟ್ ಒಂದು ಅರ್ಧ ತಿಂಗಳನ್ನೇ ಕಳೆದಿದೆ ಮಿಡ್ ಕ್ಯಾಪ್ ನಿಫ್ಟಿ. ಸೊ ಫಾಲ್ ಬಂದರೆ ಅಥವಾ ಅಪ್ ಮೂಮೆಂಟ್ ಬಂದರೆ ಜೋರಾಗಿ ಬರೋಕ್ಕೆ ಸಾಧ್ಯತೆ ಇರುತ್ತೆ. ಸೊ ಸ್ವಲ್ಪ ಹುಷಾರಾಗಿರಿ. ತುಂಬ ಒಳ್ಳೆ ರೀತಿಯಾದಂಥ ಮೂಮೆಂಟ್ ಆಗಿದೆ. ಸೊ ಅಫ್ಕೋರ್ಸ್ ಬಜೆಟಿಗೆ ನೆಗೆಟಿವ್ ಆಗಿ ವ್ಯೂ ಅನ್ನಿಸ್ತಾ ಇದೆ, ಆದರೆ ಅಷ್ಟು ಸುಲಭವಾಗಿ ನೆಗೆಟಿವ್ ಆಗಿ ಮಾಡ್ತಾರಾ ಏನು ಅನ್ನೋದು ಸೊ ಬಜೆಟ್ ಬಂದಮೇಲೆ ಗೊತ್ತಾಗ್ತಾ ಹೋಗುತ್ತೆ. ನೋಡ್ತಾ ಹೋಗೋಣಂತೆ. ಸೊ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋದಾದ್ರೆ, ನವಾ ಲಿಮಿಟೆಡ್ ಬಗ್ಗೆ ಹೇಳಿ ಅಂದಿದ್ರಿ ಸರ್. ಇದು ಈ ಫೆರ್ರೋದು ಆಟೋಮೊಬೈಲ್ ಅಲಾಯ್ದು ಅದೆಲ್ಲ ಮಾಡ್ತಾರಲ್ವ ಆ ಕಂಪನಿ. ಸೊ ಫಂಡಮೆಂಟಲಿ ತುಂಬ ಒಳ್ಳೆ ಸ್ಟಾಕ್ ಅಂತ ಅನಿಸ್ತಾ ಇದೆ. ಒಳ್ಳೆ ರೀತಿಯಾದಂಥ ಪರ್ಫಾರ್ಮೆನ್ಸ್ ಮಾಡಿದೆ. ಆಲ್ಮೋಸ್ಟ್ ಒಂದು 10-15 ವರ್ಷದಿಂದ ಏನು ಮೂಮೆಂಟ್ ಕೊಟ್ಟಿರಲಿಲ್ಲ, ಅದೆಲ್ಲದಕ್ಕೂ ದೊಡ್ಡದಾಗಿ ಮೂಮೆಂಟ್ ಬಂದಿದೆ. ಈಗ ಒಂದು ದೊಡ್ಡ ರ್ಯಾಲಿ ಆಗಿದೆ. ಇಲ್ಲಿ ತನಕ ಬೇಕಾದರೂ ಆಗ್ಬೋದು, ಇಲ್ಲೆಲ್ಲ ಆಕ್ಟಿವಿಟಿ ಆಗಿದೆ. ಒಂದು ಕರೆಕ್ಷನ್ ಆಗಬೇಕು ಸ್ಟಾಕಲ್ಲಿ. ವ್ಯಾಲ್ಯೂಷನ್ ವೈಸ್ ಇವಾಗಲೂ ಒಳ್ಳೆ ವ್ಯಾಲ್ಯೂಷನಲ್ಲೇ ಸಿಗ್ತಾ ಇರೋಂಥ ಕಂಪನಿ. ಬಟ್ ಒಂದು ಕರೆಕ್ಷನ್ಗೆ ವೆಯ್ಟ್ ಮಾಡಿ 600 ಅಥವಾ ಅದಕ್ಕಿಂತ ಕೆಳಗಡೆ ಲೆವೆಲ್ ಬಂತು ಅಂದರೆ ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಈಗ ನಾನೊಬ್ಬ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಲ್ಲ, ಹಾಗಾಗಿ ಯಾವುದೇ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ, ಟ್ರೇಡ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ನೀವು ಮಾಡ್ತಾ ಹೋಗಬೇಕು. ವೇದಾಂತ ಲಿಮಿಟೆಡಲ್ಲಿ ಈಗ ಬೈ ಮಾಡಲಿಕ್ಕೆ ಒಳ್ಳೆ ಲೆವೆಲ್ ಅಂತ ಒಬ್ರು ಕೇಳಿದ್ರ ಸರ್. ಇದ್ರದ್ದು ಪ್ರಮೋಟರೇ ಇಶ್ಯೂ. ನನಗೆ ಒಂದಲ್ಲ ಒಂದು ಕಿರಿಕ್ ಮಾಡ್ಕೊತಾನೆ ಇರ್ತಾರೆ ಪ್ರಮೋಟರ್ಗಳು. ಪ್ಲೆಡ್ಜು ಕೂಡ ಮಾಡಿದ್ದಾರೆ 100% ಅವ್ರದ್ದು. ಸೊ ಅದೊಂದು ತುಂಬ ದೊಡ್ಡ ರೆಡ್ ಫ್ಲಾಗು, ಗಮನಿಸಬೇಕು ನೀವು. ಆದರೆ ಯಾಕೋ ದೊಡ್ಡವರು ಇದರಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಇಲ್ಲಿ ನೋಡೋದಾದರೆ ಈ ಮೂಮೆಂಟಲ್ಲಿ ಚೆನ್ನಾಗಿ ಬೈಯಿಂಗ್ ಆಗಿತ್ತು, ಇಲ್ಲಿ ಮತ್ತೆ ಬೈಯಿಂಗ್ ಆಗಿರ್ಬೋದು, ಇಲ್ಲಿ ಸೆಲ್ಲಿಂಗ್ ಬೇಕಾಗಿರ್ಬೋದು, ಬೈಯಿಂಗ್ ಬೇಕಾಗಿರ್ಬೋದು. ಬಟ್ ಜೂನ್ ಡೇಟಾ ಹೊರಗಡೆ ಬಂದಾಗ ನೋಡಿದ್ರೆ ನಮಗೆ FIR ಆ್ಯಡ್ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ತಾ ಇತ್ತು. ಯಾಕಂದರೆ ಇಲ್ಲೆಲ್ಲ ನೀವು ನೋಡೋದಾದರೆ ಹಂತವಾಗಿ ಇಲ್ಲೆಲ್ಲ ಜಾಸ್ತಿ ಮಾಡ್ಕೊಂಡಿದ್ದಾರೆ ಅಂತ. ಸೊ ಈ ದಿನ ಅವತ್ತು ಯಾವತ್ತು ಆಯ್ತಲ್ಲ, ಅವತ್ತು ಬೈಯಿಂಗ್ ಕೂಡ ಆಗಿರ್ಬೋದು, ಸೆಲ್ಲಿಂಗ್ ಕೂಡ ಆಗಿರ್ಬೋದು. ಸೊ ಇವಾಗ ನೀವು ಏನಾದರೂ ಇನ್ವೆಸ್ಟ್ ಮಾಡಬೇಕು ಅಂತಿದ್ದೀರಾ ಅಂದರೆ ಬಸ್ ಸ್ಟ್ಯಾಂಡಲ್ಲಿ ಇರೋದ್ರಿಂದ 400 ಲೆವೆಲ್ ಇದೆಯಲ್ಲ, ಇದನ್ನೇ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಇನ್ವೆಸ್ಟ್ ಮಾಡ್ಬೋದು. ಸೊ 400 ಲೆವೆಲ್ ಏನಾದರೂ ಬ್ರೇಕ್ ಆಗಿ ಬರ್ತಾ ಇದೆ ಎಕ್ಸಿಟ್ ಆಗ್ಬೋದು ಇಲ್ಲಿಂದ, ಅಥವಾ ನಾನು ಸೇಫಾಗಿ ನೋಡ್ಕೊಂಡು ಬ್ರೇಕ್ಔಟ್ ನೋಡಿಕೊಂಡು ಇನ್ವೆಸ್ಟ್ ಮಾಡ್ತೀನಿ ಅಂತಂದರೆ ಯಾವತ್ತು ಇದು 480 ಮೇಲ್ಗಡೆ ಕ್ಲೋಸಿಂಗ್ ಆಗುತ್ತಲ್ಲ ಅವತ್ತು ನೀವು ಎಂಟ್ರಿ ಕೊಟ್ಟರೆ ಒಂದು ಮೊಮೆಂಟಮ್ ಇನ್ವೆಸ್ಟಿಂಗ್ ಮಾಡ್ಬೋದು. ಸುಮಾರು ದಿನದಿಂದ ಒಂದೇ ಕಡೆ ನಿಂತಿರೋದ್ರಿಂದ ಮೊಮೆಂಟ್ ಬಂದರೂ ಮೇಲ್ಗಡೆ ಅಥವಾ ಕೆಳಗಡೆ ದೊಡ್ಡ ಮೊಮೆಂಟ್ ಬರುತ್ತೆ. ಬಟ್ ಲಾಂಗ್ ಟರ್ಮಿಗೆ ನಾಟ್ ರೆಕಮೆಂಡೆಡ್ ವೇದಾಂತ, ಬಿಕಾಸ್ ಫಂಡಮೆಂಟಲಿ ಅಂತ ಒಳ್ಳೆ ಕಂಪನಿ ಅಲ್ಲ, ಬಿಕಾಸ್ ಆಫ್ ಪ್ರಮೋಟರ್ ಇಶ್ಯೂಸ್. ಅದೇ ರೀತಿಯಾಗಿ ಜಸ್ಟ್ ಡೇಲ್ ಅವ್ರದ್ದು ರಿಸಲ್ಟ್ ಏನೋ ಬಂದಿದೆ ಇವತ್ತು. ಆಲ್ಮೋಸ್ಟ್ 20% ನೋಡಿ, ಇವತ್ತು ಹ್ಯೂಜ್ ವಾಲ್ಯೂಮ್ 20% ನೋಡಿ. ಟ್ರ್ಯಾಕ್ ಮಾಡಿಬಿಟ್ಟು ಹೇಳಿ ಡೆಲಿವರಿ ಪರ್ಸೆಂಟೇಜ್ ಎಷ್ಟಾಗಿದೆ ಅಂತ. ಸೊ ಇವತ್ತು ನೀವು ನೋಡೋದಾದರೆ 17% ಸರ್ಪ್ರೈಸ್ ಅರ್ನಿಂಗ್ಸು. ಸೊ ಅದಕ್ಕೋಸ್ಕರ ಜಸ್ಟ್ ಡೇ ಲೋಕಲ್ ಸರ್ವಿಸ್ ಇಂಜಿನ್ ಗೊತ್ತಲ್ಲ ನಿಮಗೆ. ಇವಾಗ ಪ್ಲಂಬರ್ ಬೇಕಿತ್ತು ಅಥವಾ ಎಲೆಕ್ಟ್ರಿಷಿಯನ್ ಬೇಕಿತ್ತು, ಏನು ಬೇಕಿತ್ತು ಅಂದರೆ ಫೋನ್ ಮಾಡಿಬಿಟ್ಟು ಹೇಳ್ಬೋದು. ಬಟ್ ಫಂಡಮೆಂಟಲಿ ಅಂತ ಚೆನ್ನಾಗಿ ಲಾಭ ಮಾಡ್ದಲೇ ಇರುವಂಥ ಕಂಪನಿ. ಇಲ್ಲಿ ಒಂದು ಚಾನಲ್ ಕಾಣಿಸ್ತಾ ಇದೆ. ಆ ಚಾನಲ್ ಮೇಲ್ಗಡೆ ತಗೊಂಡೋದ್ರೆ ಸರಿಯಾಗಿ ಹಾಕೊಂಡ್ರೆ ನೀವು ಸರಿ ಸುಮಾರು 1,400, 1,350 1,400 ಈ ಲೆವೆಲ್ನ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ. ಸೊ ಇವತ್ತು ಒಳ್ಳೆ ವಾಲ್ಯೂಮ್ ಕೂಡ ಆಗಿರೋದ್ರಿಂದ ಸೊ ಒಂದು ಚಾನಲಲ್ಲಿ ಮೇಲ್ಗಡೆ ಹೋಗ್ತಾ ಇದೆ, ಇನ್ನೂ ಮೇಲ್ಗಡೆ ಕಂಟಿನ್ಯೂಷನ್ ಆಗುವಂಥ ಸಾಧ್ಯತೆ ಇದೆ ಜಸ್ಟ್ ಡೇಲ್. ಸೊ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ನಾಟ್ ರೆಕಮೆಂಡೆಡ್. ಶಾರ್ಟ್ ಟರ್ಮಿಗೆ ಬೇಕಾದರೆ ಪ್ಲಾನ್ ಮಾಡ್ತಾ ಹೋಗ್ಬೋದು. ITC ವಾಚ್ ಮಾಡ್ತಾ ಇರಿ. ITCನಲ್ಲಿ ದೊಡ್ಡ ಮೂಮೆಂಟ್ ಆಗ್ತಾ ಇದೆ ಅಂತ ಮಾತಾಡ್ಕೊಂಡಿದ್ವಿ. 410, 420 ಲೆವೆಲ್ ಬಂದಾಗ ನಮ್ಮ ಚಾನಲ್ನಲ್ಲಿರೋರು ಆ್ಯಡ್ ಕೂಡ ಮಾಡ್ಕೊಂಡಿದ್ರಿ. ಸೊ ಚಾರ್ಟ್ ಸಾಕಲ್ಲಿ ಮಾತಾಡಿದ್ವಿ ನೋಡಿ. ಈಗ ಟ್ರೆಂಡ್ ಲೈನ ಬ್ರೇಕ್ಔಟ್ ಆಗಿ ಮೇಲ್ಗಡೆ ಹೋಗುತ್ತಿದೆ. ಆಲ್ ಟೈಮ್ ಹೈ ಸತ್ಯದಲ್ಲೇ ಬರ್ಬೋದು ಅಂತ ಮಾತಾಡ್ಕೊಂಡಿದ್ವಿ. ಯಾಕೆ ಕಾರಣ, ನಾವು ಒನ್ ಡೇ ಕ್ಯಾಂಡಲಲ್ಲಿ ನೋಡಿದಾಗ ದೊಡ್ಡ ವಾಲ್ಯೂಮ್ ಆಗಿತ್ತು ರೀಸೆಂಟಾಗಿ. ಸೊ ಒಳ್ಳೆ ರೇಂಜನ್ನು ಬ್ರೇಕ್ಔಟ್ ಕೂಡ ಆಗಿತ್ತು. ಇಲ್ಲೆಲ್ಲ ವಾಲ್ಯೂಮ್ಗಳು ಕೂಡ ಕಂಡಿತ್ತು. ಸೊ ಒಳ್ಳೆ ಲೆವೆಲಿಗೆ ಬರ್ತಾ ಇದೆ ಅಂತ ಮಾತಾಡಿದ್ವಿ. ಕಂಫರ್ಟಬಲಿಗೆ ಟ್ರೆಂಡ್ ಲೈನಿಂದ ಮೇಲ್ಗಡೆ ಇದೆ. ಸೊ ಕೆಳಗಡೆ ಬಂದ್ರೂ 460, 450 ಎಲ್ಲ ಇಂಪಾರ್ಟೆಂಟ್ ಸಪೋರ್ಟ್ ಆಗ್ತಾ ಹೋಗುತ್ತೆ. ಸೊ ರಿಮೇನ್ ಇನ್ವೆಸ್ಟೆಡ್. ITCಲಿ ಇನ್ವೆಸ್ಟ್ ಆದವರು ಫ್ರೆಶ್ ಅಕ್ಯುಮುಲೇಷನ್ನು ನೋಡಿ. ಈಗಲೂ ಕೂಡ ಒಳ್ಳೆ ವ್ಯಾಲ್ಯೂಯೇಷನ್ ಅಂತಲೇ ಹೇಳ್ತೀನಿ ನಾನು ಲಾಂಗ್ ಟರ್ಮ್ ಇನ್ವೆಸ್ಟರ್ ಆದರೆ. ಸೊ ಖಂಡಿತವಾಗ್ಲೂ 500 ಮತ್ತೆ ಟಾರ್ಗೆಟ್ ಮಾಡುವಂಥ ಸಾಧ್ಯತೆ ಇದೆ ITC. ಹೇಗೆ ನನ್ನ ಪೋರ್ಟ್ಫೋಲಿಯೋದಲ್ಲಿ ಇಂಥ ಕಂಪನಿ ಆ ಒಂದು ಡಿಸ್ಕ್ಲೇಮರ್ ಜೊತೆ ಹೇಳ್ತಾ ಇರ್ತೀನಿ. ಏಷ್ಯನ್ ಪೇಂಟ್ಸಲ್ಲಿ ರಿಸಲ್ಟ್ಸು ಕೆಳಗಡೆ ಬಂದಿದೆ. ಆದರೆ ಇಲ್ಲಿ ನೋಡಿ ವಾಲ್ಯೂಮ್ ಏನಾಗಿದೆ, ಇದು ಬೈಯಿಂಗ್ ಅಂತಿರೋ ಸೆಲ್ಲಿಂಗ್ ಅಂತಿರೋ ನನಗಂತೂ ಗೊತ್ತಿಲ್ಲ. 2,950 ಲೆವೆಲಲ್ಲಿ ಮೊನ್ನೆ ನಾನು ಬೈ ಮಾಡಿದ್ದೆ, ಇವತ್ತು ಬೈ ಮಾಡೋಕ್ಕಾಗಲಿಲ್ಲ. ಬಟ್ ಇವತ್ತು ನೋಡೋದಾದರೆ ಇವತ್ತು ಯಾಕಂದರೆ ತುಂಬ ಕೆಳಗಡೆ ಹೋಗಿತ್ತು. ನಾನು ಮೇಲೆ ನೋಡೋಷ್ಟೊತ್ತಿಗೆ ನಾನು ನೆನ್ನೆ ಏನು ಆವ್ರೇಜ್ ಮಾಡ್ಕೊಂಡಿದ್ದು ಅದೇ ಲೆವೆಲ್ಗೆ ಬಂದುಬಿಟ್ಟಿತ್ತು. ಹಾಗಾಗಿ ಮತ್ತೆ ಆ್ಯಡ್ ಮಾಡ್ಕೊಳಕ್ಕೆ ಹೋಗಿಲ್ಲ. ಬಟ್ ಈ ಟ್ರೆಂಡ್ ಲೈನ್ ಚಾನಲ್ ಅಂತ ಏನಿದೆ ಅದನ್ನ ಈಗಲೂ ಕೂಡ ರೆಫರೆನ್ಸ್ ತೊಗೊಂಡು ಹೋಗ್ತಾ ಇದೆ. ಸೊ ಈಗಲೂ ಹೇಳ್ತಾ ಇದ್ದೀನಿ, ಇದು ಯಾವುದಾದ್ರು ಒಂದು ಸ್ಟಾಕು ಈಗ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಇರಲೇಬೇಕು. ಈ ಟೈಮಲ್ಲಿ ಮಾರ್ಕೆಟ್ ಆಲ್ ಟೈಮ್ ಹೈಗೆ ಹೋಗಿದೆ, ಆಗಲೂ ಕೂಡ ತುಂಬ ಚೀಪಾಗಿ ಸಿಗ್ತಾ ಇದೆ ಅಂತಂದರೆ ಖಂಡಿತ ಆಗಲೂ ಅದು ಏಷ್ಯನ್ ಪೇಂಟ್ಸ್ ಆಗಿರುತ್ತೆ. ನನ್ನ ಲಿಸ್ಟ್ ಅಂತ ಕೇಳೋದಾದ್ರೆ ಅಗೇನ್ ಬೈ ಮಾಡೋಕ್ಕೆ ರೆಕಮೆಂಡೇಷನ್ ಅಲ್ಲ, ಅನಲೈಸ್ ಮಾಡೋಕ್ಕೆ ರೆಕಮೆಂಡೇಷನ್. ಸ್ಟಾಕು ನಿಮ್ಮ ಮುಂದೆ ಇದೆ, ಪರ್ಫಾರ್ಮೆನ್ಸ್ ಇಯರ್ ಆನ್ ಇಯರ್ ನಿಮ್ಮ ಮುಂದೆ ಇದೆ. ಅಫ್ಕೋರ್ಸ್ ಈ ಸಲ ರಿಸಲ್ಟ್ ನೆಗೆಟಿವ್ ಆಗೇ ಬಂದಿದೆ.
12% ಸರ್ಪ್ರೈಸ್ ಬಂದಿದೆ ಅರ್ನಿಂಗ್ ಎಸ್ಟಿಮೇಷನ್ಗಿಂತ. ಬಟ್ ಲಾಂಗ್ ಟರ್ಮ್ ಇನ್ವೆಸ್ಟರ್ ಆದರೆ ದಿಸ್ ಆರ್ ಗೋಲ್ಡನ್ ಲೆವೆಲ್ಸ್. ಸೊ ಇಂಥ ಲೆವೆಲಲ್ಲಿ ಆ್ಯಡ್ ಮಾಡ್ಕೋಬೇಕು ಸಿಕ್ಕಿದಾಗ. ಸೊ ನೋಡಿ ಏನು ಮಾಡ್ತೀರಾ ಅಂತ. ಅದೇ ರೀತಿಯಾಗಿ HDFC ಬ್ಯಾಂಕು ಬ್ಯಾಂಕ್ ನಿಫ್ಟಿನ ದಿಕ್ಕನ್ನು ಇವತ್ತು ನೋಡಿ. HDFC ಬ್ಯಾಂಕ್ ಏನಾದ್ರು ಸ್ವಲ್ಪ ಪಾಸಿಟಿವ್ ಆಗಿದ್ದರೆ ಆ ಗ್ಯಾಪ್ ಫಿಲ್ ಆಗಿ ಹೋಗ್ಬಿಡ್ತಿತ್ತು. ಬಟ್ HDFC ಬ್ಯಾಂಕ್ ಏನಾಯಿತು, 1600 ಟೆಸ್ಟ್ ಮಾಡೋಕ್ಕೆ ಬಂತು. ಇಲ್ಲಿ ಒಂದು ಡಬ್ಲ್ಯೂ ಪ್ಯಾಟರ್ನ್ ಆಗ್ತಾ ಇದೆಯಾ. ಡಬ್ಲ್ಯೂ ಪ್ಯಾಟರ್ನ್ ಆಯಿತು ಅಂತಂದರೆ ನಾಳೆ ಆರಾಮಾಗಿ ನಾವು 1640 ಹೋಗಬೇಕು. ಸೊ 1625 ಮೇಲ್ಗಡೆ ಕ್ಲೋಸಿಂಗ್ ಆಗಬೇಕು. ಆ ರೀತಿ ಆಗ್ತಾ ಇದೆ ಅಂತಂದರೆ ಬ್ಯಾಂಕ್ ನಿಫ್ಟಿನಲ್ಲಿ ಒಂದು ಪಾಸಿಟಿವ್ನೆಸ್ಸೇ ಇರಬೇಕು. ಯಾಕಂದರೆ ದೊಡ್ಡದಾಗಿ ಒಂದು ಫಾಲ್ ಆಗಿದೆ, ಈ ಗ್ಯಾಪನ್ನು ಇನ್ನೂ ಫಿಲ್ ಮಾಡೋಕ್ಕಿದೆ. ಸೊ ಒಂದು ವಾರದಲ್ಲಿ ಮೇಲಾಯಿತು, ಒಂದು ವಾರದಲ್ಲಿ ಅದೇ ರೀತಿ ಕೆಳಗಡೆ ಬಂತು. ಇಲ್ಲಿ ಡಬ್ಲ್ಯೂ ಪ್ಯಾಟರ್ನ್ ಮಾಡ್ತಾ ಇದೆ, ಹಿಂದೆ ಇದ್ದಂಥ ಲೆವೆಲ್ಗಳು ಕೂಡ. ಸೊ ನೋಡಿ ಏನು ಮಾಡ್ತಾರೆ ನೋಡೋಣ. HDFC ಬ್ಯಾಂಕ್ ಇಲ್ಲಿಂದ ಮೇಲ್ಗಡೆ ಹೋಯಿತು ಅಂತಂದರೆ ಬ್ಯಾಂಕ್ ನಿಫ್ಟಿ ಕೂಡ ಮೇಲ್ಗಡೆ ಹೋಗುತ್ತೆ. ಆಗ ನಿಫ್ಟಿ ಮತ್ತೆ 24,900 25,000 ಕಡೆಗೆ ಹೋದ್ರೂ ಆಶ್ಚರ್ಯ ಇಲ್ಲ. ಅದಾಗತ್ತಾ ಅಥವಾ ಇಲ್ಲಿಂದ ಮತ್ತೆ ಫಾಲ್ ಆಗುತ್ತಾ, ಏನು ಬೇಕಾದರೂ ಆಗ್ಬೋದು. ಯಾಕಂದರೆ ಒಂದು ಫಾಲ್ ಆಗಿದೆ, ಒಂದು ಬಸ್ ಸ್ಟ್ಯಾಂಡ್ ಆಗ್ತಾಯಿದೆ, ಹಗ್ಗ ಜಗ್ಗಟ್ ಆಗ್ತಾಯಿದೆ. ಇಲ್ಲಿಂದ ಫರ್ದರ್ ಫಾಲ್ ಕೂಡ ಬರ್ಬೋದು, ಮೇಲ್ಗಡೆ ಕೂಡ ಹೋಗ್ಬೋದು. ಎಲ್ಲಿ ತನಕ 1640 ಮೇಲ್ಗಡೆ ಕಂಫರ್ಟಬಲ್ ಆಗಿ ಕ್ಲೋಸಿಂಗ್ ಆಗಲ್ವೋ HDFC ಬ್ಯಾಂಕು, ಅಲ್ಲಿ ತನಕ ಈ ಗ್ಯಾಪ್ ಫಿಲ್ ಆಗ್ತಾ ಇದೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಸೊ 1640 ಮೇಲ್ಗಡೆ ಏನಾದ್ರು ಕ್ಲೋಸಿಂಗ್ ಆಯಿತು ಅಂತಂದರೆ ಓಕೆ, ಅದೊಂದು ಪಾಸಿಟಿವ್ ಸೆಂಟಿಮೆಂಟ್ ಆಗಿರುತ್ತೆ. ವಾಪಸ್ ತಿರ್ಗಾ 1600 ಬ್ರೇಕ್ ಆಗಿ ಕೆಳಗಡೆ ಬಂತು ಅಂದರೆ ಡಬ್ಲ್ಯೂ ಪ್ಯಾಟರ್ನ್ ಬ್ರೇಕ್ ಆಗ್ತಾ ಹೋಗುತ್ತೆ. ಆಗ ಮಾರ್ಕೆಟಲ್ಲಿ ಒಂದು ಫಾಲ್ನ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಸೊ HDFC ಬ್ಯಾಂಕ್ನ ಟ್ರ್ಯಾಕ್ ಮಾಡೋವಂಥದ್ದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಮುಂದಿನ ವಾರಗಳಿಗೆ. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಸ್ ಸ್ಟ್ಯಾಂಡ್ ಅಂತ ಮಾತಾಡ್ತಾ ಇರ್ತೀವಿ ಚಾರ್ಟ್ ಸ್ಟಾಕಲ್ಲಿ ದಿನಾನು. ಯಾರಾದರೂ ಹೊಸದಾಗಿ ಚಾನಲ್ಗೆ ಬಂದಿದ್ದೀರಾ, ಏನಿದು ಬಸ್ ಸ್ಟ್ಯಾಂಡ್ ಅಂತ ಹೇಳ್ತಾರೆ ಅಂದರೆ ಗೊತ್ತಿಲ್ಲ ಅಂತಂದರೆ, ಈ ಭಾನುವಾರ ಅಷ್ಟೇ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಪ್ಲೇಲಿಸ್ಟಿಂದ ಒಂದು ಸ್ನಿಪೆಟ್ನ ಹಾಕಿದ್ದೆ, ಚಾರ್ಟ್ ಸ್ಟಾಕ್ ರಿವಿಸಿಟೆಡ್ ಅಂತ. ಅದನ್ನ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ. ಆ ವಿಡಿಯೋ ನೋಡಿದ್ರೆ ಬಸ್ ಸ್ಟ್ಯಾಂಡ್ ಅಂದರೆ ಏನು, ಯಾವ ಪ್ರೈಸ್ ಆಕ್ಷನ್ಗೆ ನಾವು ಬಸ್ ಸ್ಟ್ಯಾಂಡ್ ಅಂತ ಕರಿತೀವಿ ಅಂತ ಗೊತ್ತಾಗ್ತಾ ಹೋಗುತ್ತೆ. ಮಾರ್ಕೆಟ್ ಮಾತುಕತೆ ಚಾನಲ್ ನೋಡ್ತಾ ಇರಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.